टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಿಮಗೆ ನೈತಿಕತೆನೇ ಇಲ್ಲ, ಜನಾಕ್ರೋಶ ಯಾತ್ರೆ ಮಾಡೋಕೆ ವಿಜಯೇಂದ್ರ ಅವರಿಗೆ ಆಗಲಿ ಬಿಜೆಪಿ ಅವರಿಗೆ ಆಗಲಿ ನೈತಿಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ದಿಂದ ಅಷ್ಟೆಲ್ಲ ಏರಿಕೆ ಆದ್ರೂ ಕೂಡ ಅದ್ರ ಬಗ್ಗೆ ಧ್ವನಿ ಸೆಂಟ್ರಲ್ ನಿಂದ ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಆದರೂ ಕೂಡ ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಹಾಕಿಲ್ಲ. ಆ ತೈಲ ಕಂಪನಿಗಳೇ ಅದನ್ನು ಭರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಡೀಸೆಲ್ ಮೇಲೆ 5-6 ರೂಪಾಯಿ ಜಾಸ್ತಿ ಮಾಡಿದ್ರಿ ಕಳೆದ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರಿ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ನೀವು? ಅದರಿಂದ ರಾಜ್ಯದ ಜನರಿಗೆ ಏನು ಲಾಭ ಆಗ್ತಾ ಇದೆ? ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ? ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ದುಡ್ಡನ್ನು ಕೊಟ್ಟಿದ್ದೀರಾ? ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿದ್ರಿ. ವರ್ಷ 10,000 ರೂಪಾಯಿ 10,000 ಕೋಟಿ ಕೊಡ್ತೀನಿ ಅಂದಿದ್ರಿ. ಏನು ಕೊಟ್ಟಿದ್ದಾರೆ ಇವರು? ಬದನೆಕಾಯಿ. ಧನ್ಯವಾದ ಸರ್. ನಿಮ್ದವ್ರಿಗೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಿಮಗೆ ನೈತಿಕತೆನೇ ಇಲ್ಲ, ಜನಾಕ್ರೋಶ ಯಾತ್ರೆ ಮಾಡೋಕೆ ವಿಜಯೇಂದ್ರ ಅವರಿಗೆ ಆಗಲಿ ಬಿಜೆಪಿ ಅವರಿಗೆ ಆಗಲಿ ನೈತಿಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ದಿಂದ ಅಷ್ಟೆಲ್ಲ ಏರಿಕೆ ಆದ್ರೂ ಕೂಡ ಅದ್ರ ಬಗ್ಗೆ ಧ್ವನಿ ಸೆಂಟ್ರಲ್ ನಿಂದ ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಆದರೂ ಕೂಡ ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಹಾಕಿಲ್ಲ. ಆ ತೈಲ ಕಂಪನಿಗಳೇ ಅದನ್ನು ಭರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಡೀಸೆಲ್ ಮೇಲೆ 5-6 ರೂಪಾಯಿ ಜಾಸ್ತಿ ಮಾಡಿದ್ರಿ ಕಳೆದ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರಿ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ನೀವು? ಅದರಿಂದ ರಾಜ್ಯದ ಜನರಿಗೆ ಏನು ಲಾಭ ಆಗ್ತಾ ಇದೆ? ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ? ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ದುಡ್ಡನ್ನು ಕೊಟ್ಟಿದ್ದೀರಾ? ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿದ್ರಿ. ವರ್ಷ 10,000 ರೂಪಾಯಿ 10,000 ಕೋಟಿ ಕೊಡ್ತೀನಿ ಅಂದಿದ್ರಿ. ಏನು ಕೊಟ್ಟಿದ್ದಾರೆ ಇವರು? ಬದನೆಕಾಯಿ. ಧನ್ಯವಾದ ಸರ್. ನಿಮ್ದವ್ರಿಗೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಿಮಗೆ ನೈತಿಕತೆನೇ ಇಲ್ಲ, ಜನಾಕ್ರೋಶ ಯಾತ್ರೆ ಮಾಡೋಕೆ ವಿಜಯೇಂದ್ರ ಅವರಿಗೆ ಆಗಲಿ ಬಿಜೆಪಿ ಅವರಿಗೆ ಆಗಲಿ ನೈತಿಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ದಿಂದ ಅಷ್ಟೆಲ್ಲ ಏರಿಕೆ ಆದ್ರೂ ಕೂಡ ಅದ್ರ ಬಗ್ಗೆ ಧ್ವನಿ ಸೆಂಟ್ರಲ್ ನಿಂದ ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಆದರೂ ಕೂಡ ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಹಾಕಿಲ್ಲ. ಆ ತೈಲ ಕಂಪನಿಗಳೇ ಅದನ್ನು ಭರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಡೀಸೆಲ್ ಮೇಲೆ 5-6 ರೂಪಾಯಿ ಜಾಸ್ತಿ ಮಾಡಿದ್ರಿ ಕಳೆದ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರಿ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ನೀವು? ಅದರಿಂದ ರಾಜ್ಯದ ಜನರಿಗೆ ಏನು ಲಾಭ ಆಗ್ತಾ ಇದೆ? ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ? ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ದುಡ್ಡನ್ನು ಕೊಟ್ಟಿದ್ದೀರಾ? ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿದ್ರಿ. ವರ್ಷ 10,000 ರೂಪಾಯಿ 10,000 ಕೋಟಿ ಕೊಡ್ತೀನಿ ಅಂದಿದ್ರಿ. ಏನು ಕೊಟ್ಟಿದ್ದಾರೆ ಇವರು? ಬದನೆಕಾಯಿ. ಧನ್ಯವಾದ ಸರ್. ನಿಮ್ದವ್ರಿಗೆ